ಪರಿಸರ ಮಾರಕ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಪರವಾಗಿ ನಿಯಾಸ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಬ್ಯಾಂಗ್ಳೂರು ಸಂಸ್ಥೆ ವರದಿಯನ್ನ ನೀಡಿದೆ ಎಂದು ಕೆಪಿಸಿಎಲ್ ಅಧಿಕಾರಿಗಳು ಸಾರ್ವಜನಿಕರು ಹಾಗೂ ನ್ಯಾಯಾಲಯವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಎಂದು ರಾಷ್ಟ್ರಭಕ್ತರ ಬಳಗದ ಪ್ರಮುಖ ಶ್ರೀಕಾಂತ್ ಆರೋಪಿಸಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಿಯಾಸ್ ಒಂದು ಸ್ವಾಯತ್ತ ಸಂಸ್ಥೆ ಆಗಿದ್ದು ಇದರ ವರದಿಗೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲ. ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯ ಡಾಕ್ಟರ್ ಎಚ್.ಎಸ್. ಸಿಂಗ್ ಮತ್ತು ಪ್ರೊಫೆಸರ್ ಸುಕುಮಾರನ್ ನೀಡಿರುವ ವರದಿಯಲ್ಲಿ ಈ ಯೋಜನೆ ಬಗ್ಗೆ ಸ್ಪಷ್ಟವಾದ ವಿರೋಧ ವ್ಯಕ್ತ ಆಗಿದೆ. ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯ ಹಿರಿಯ ಅಧಿಕಾರಿ ಪ್ರಣೀತಾ ಕೌಲ್ ಅವರು ಈ ಯೋಜನೆ ಪರಿಸರಕ್ಕೆ ಮಾರಕ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗಿದ್ದಾಗ ಪರಿಸರದ ಬಗ್ಗೆ ವರದಿ ನೀಡುವುದಕ್ಕೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲದ ನಿಯಾಸ್ನಿಂದ ಕೆಪಿಸಿಎಲ್ ವರದಿ ತರಿಸಿಕೊಂಡಿದ್ದಾರೋ ಏಕೆ ಎಂದು ಖಾರವಾಗಿ ಪ್ರಶ್ನೆ ಮಾಡಿದರು. ಇನ್ನು ಕೇಂದ್ರ ವನ್ಯಜೀವಿ ಮಂಡಳಿಯ 85ನೇ ಸ್ಥಾಯಿ ಸಮಿತಿ ಸಭೆಯಲ್ಲಿ ಸಮಿತಿ ಸದಸ್ಯರೇ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ ಸಲುವಾಗಿ ಸ್ಥಳ ಪರಿಶೀಲನೆ ನಡೆಸುವುದಕ್ಕೆ ನಿಯಾಸ್ ಸಂಸ್ಥೆಗೆ ಸೂಚಿಸಲು ರಾಜ್ಯ ಸರ್ಕಾರಕ್ಕೆ ಎನ್ಬಿಡಬ್ಲ್ಯೂಎಲ್ ಅವರು ಸೂಚಿಸಿದರು. ಇನ್ನು ನಿಯಾಸ್ ಯಾವಾಗ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಎಂಬ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ಜೂನ್ 23ರಂದು ನಿಯಾಸ್ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಎಂಬ ಮಾಹಿತಿ ಬಂದಿದೆ. ಆದರೆ ಕೆಪಿಸಿಎಲ್ ಈ ವರದಿಯನ್ನ ಸಾರ್ವಜನಿಕರಿಗೆ ಬಿಡುಗಡೆಗೊಳಿಸಿಲ್ಲ. ರಾಜ್ಯ ಸರ್ಕಾರವೇ ನಿಯಾಸ್ನಿಂದ ತನಗೆ ಬೇಕಾದ ಹಾಗೆ ವರದಿಗಳನ್ನ ತಯಾರಿಸಿಕೊಂಡಿದೆ. ಈ ಯೋಜನೆಯಿಂದ ಪರಿಸರಕ್ಕೆ ಆಗುವ ಸಾಧಕ ಬಾಧಕಗಳ ಬಗ್ಗೆ ಪರಿಶೀಲಿಸಿರುವ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ ಎಂದು ಹೇಳಿದ್ರು. ಇನ್ನು ರಾಷ್ಟ್ರಭಕ್ತ ಬಳಗದ ಮುಖಂಡ ಕೆಎಸ್ ಈಶ್ವರಪ್ಪ ಅವರು ಮಾತನಾಡಿ, ಯಾವುದೇ ಕಾರಣಕ್ಕೂ ಈ ಯೋಜನೆ ಆಗುವುದಕ್ಕೆ ಬಿಡುತ್ತಿಲ್ಲ. ಈಗಾಗಲೇ 75,000 ಜನರು ಲಿಖಿತವಾಗಿ ಇದನ್ನ ವಿರೋಧಿಸಿದ್ದಾರೆ. ಮಠಾಧೀಶರು, ಪರಿಸರ ತಜ್ಞರು, ಸಾರ್ವಜನಿಕರು ಈ ಯೋಜನೆಯನ್ನ ಈಗಾಗಲೇ ಕಟುವಾಗಿ ವಿರೋಧಿಸಿದ್ದಾರೆ. ಈ ಮಧ್ಯೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಮಾಡೇ ಮಾಡ್ತೀವಿ ಎಂದಿದ್ದಾರೆ. ಇವರು ಸಚಿವರು ಅಲ್ಲ, ಪರಿಸರ ತಜ್ಞರು ಅಲ್ಲ, ಕೇವಲ ಶಾಸಕರು. ಎಲ್ಲರೂ ಬೇಡ ಅಂತಿರುವಾಗ ಇವರದ್ದೇನು ಎಂದು ಪ್ರಶ್ನಿಸಿದ ಅವರು, ಸಚಿವ ಜಾರ್ಜ್ ಕುಣಿದಂತೆ ನೀವು ಕುಣಿಯಬೇಡಿ ಎಂದು ವ್ಯಂಗ್ಯ ಆಡಿದ್ರು. ತಜ್ಞರ ವರದಿ ಒಂದು ಬಂದಿದೆ. ಆ ವರದಿ ಸೊಸೈಟಿ ಆಗಿ ರಿಜಿಸ್ಟ್ರೇಷನ್ ಆಗಿರುವಂತಹ ಒಂದು ಸಂಸ್ಥೆ. ಇದು ಯಾವುದು ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆ ಅಲ್ಲ, ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆನೂ ಅಲ್ಲ. ಇವ್ರ ಅಡ್ರೆಸ್ ಏನಿದೆ, ನಿಯಾಸ್ ಸಂಸ್ಥೆ IISc ಕ್ಯಾಂಪಸ್ ಬ್ಯಾಂಗ್ಳೂರ್ ಅಂತ ಇದೆ. IISc ಕ್ಯಾಂಪಸ್ ಅಲ್ಲಿ ಇದ್ಬಿಟ್ರೆ ನೀವು IISc ಇಂದ ಸರ್ಟಿಫೈಡಾ? ಇವ್ರ ಅಡ್ರೆಸ್ ಎಲ್ಲಿದೆ? ಇವ್ರ ಅಡ್ರೆಸ್ ನಮಗಂತೂ ಗೊತ್ತಿಲ್ಲ. ಆದ್ರೆ ಇವ್ರ ರಿಜಿಸ್ಟ್ರೇಷನ್ ನೋಡಿದ್ರೆ ಇದೊಂದು ಸೊಸೈಟಿ ಅಂತ ಹೇಳಿ ರಿಜಿಸ್ಟ್ರೇಷನ್ ಆಗಿದೆ, NGOನೂ ಅಲ್ಲ. ಈ ನಿಯಾಸ್ ಕೊಟ್ಟಿರೋ ಸಂಸ್ಥೆಯ ವರದಿ ಹಿಡ್ಕೊಂಡು ಕೆಪಿಸಿಎಲ್ ಅವರು ಎಲ್ಲ ಮಾಧ್ಯಮಗಳಿಗೂ ಸೆಲೆಕ್ಟಿವ್ ಇನ್ಫಾರ್ಮೇಶನ್ ಲೀಕ್ ಮಾಡಿ ಶರಾವತಿ ಪಂಪ್ ಸ್ಟೋರೇಜ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ನಿಯಾಸ್ ಸಂಸ್ಥೆಗಿಂತ ಮುಂಚೆ ಕೇಂದ್ರ ಸರ್ಕಾರದ್ದೇ ಒಂದು ತಜ್ಞರ ತಂಡ ಏನಿತ್ತು, ಡಾಕ್ಟರ್ ಎಚ್.ಎಸ್. ಸಿಂಗ್ ಮತ್ತೆ ಪ್ರೊಫೆಸರ್ ಸುಕುಮಾರನ್ ತಂಡ, ಅದಾದ್ಮೇಲೆ ಶ್ರೀಮತಿ ಪ್ರಣೀತಾ ಪೌಲ್ ಅವರು ಸಹ, ಇವರೆಲ್ಲ ಒಂದು ತಜ್ಞರ ತಂಡ. NBWL ಕೇಂದ್ರ ಸರ್ಕಾರದ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ನ ಒಂದು ತಜ್ಞರ ತಂಡ ಅಲ್ಲಿ ಸೈಟ್ ಇನ್ಸ್ಪೆಕ್ಷನ್ ಅನ್ನ ಮಾಡಿ ಈ ಯೋಜನೆಯಿಂದ ಯಾವುದೇ ಒಂದು ಪರಿಸರಕ್ಕೆ ನಾಶ ಆಗುತ್ತೆ ಮತ್ತೆ ಆರ್ಥಿಕವಾಗಿ ಯಾವುದೇ ಲಾಭ ಇಲ್ಲ ಅಂತ ಡೀಟೇಲ್ ವರದಿ ಕೊಟ್ಟಿದ್ದಾರೆ. ನಾವು ಇದನ್ನೆಲ್ಲ ಸಾಕಷ್ಟು ಸಲ ಹೇಳಿದೀವಿ. ಇದೇನಾಯ್ತು ಅಂದ್ರೆ, ಈ ನಿಯಾಸಿಗೆ ಯಾವ ರೀತಿ ಇದು ಸಂಸ್ಥೆಗೆ ರೆಫರ್ ಬಂತು ಅಂದ್ರೆ, NBWನ 85ನೇ ಮೀಟಿಂಗ್ ಅಲ್ಲಿ ಆ ಸಮಿತಿಯ ಸದಸ್ಯರೇ ಈ ಯೋಜನೆಗೆ ಅನುಮತಿ ನೀಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಾಗ ಕೆಪಿಸಿಎಲ್ ಅವರು NBW ದುಂಬಾಲ್ ಬಿದ್ದು ಇನ್ನೊಂದು ಯಾವುದೋ ಸಂಸ್ಥೆಗೆ ರೆಫರ್ ಮಾಡಿ ಅಂತ ಹೇಳಿ ನಿಯಾಸ್ ಸಂಸ್ಥೆಗೆ ಕೆಪಿಸಿಎಲ್ ಅವರೇ ರೆಫರೆನ್ಸ್ ಅನ್ನ ಮಾಡಿಸ್ಕೊಂಡು ನಿಯಾಸ್ ಸಂಸ್ಥೆಯಿಂದ ಒಪಿನಿಯನ್ ಅನ್ನು ಕೇಳ್ತಾರೆ. ಕೆಪಿಸಿಎಲ್ ಅವರು ರೆಫರೆನ್ಸ್ ಕೇಳ್ತಾರೆ ನಿಯಾಸ್ ಸಂಸ್ಥೆಗೆ. ಅದು ಯಾವ ರಿಜಿಸ್ಟ್ರೇಷನ್ ಇಲ್ಲ, ಗೊತ್ತಿಲ್ಲ, ಅದ್ರಲ್ಲಿ ಯಾವ ಸೈಂಟಿಸ್ಟ್ ಇದಾರೆ ಗೊತ್ತಿಲ್ಲ, ಎನ್ವಿರಾನ್ಮೆಂಟಲಿಸ್ಟ್ ಇದಾರೆ ಗೊತ್ತಿಲ್ಲ, ಬಯಾಲಜಿಸ್ಟ್ ಇದಾರೆ ಗೊತ್ತಿಲ್ಲ, ಜಿಯಾಲಜಿಸ್ಟ್ ಗೊತ್ತಿಲ್ಲ. ಅದು ಯಾವುದೋ ಒಂದು ಸೊಸೈಟಿ ಅಂತ ರಿಜಿಸ್ಟ್ರೇಷನ್ ಆಗಿರೋ ಸಂಸ್ಥೆ. ಆ ಸಂಸ್ಥೆ ಇವರೇ ರೆಫರೆನ್ಸ್ ಮಾಡ್ಕೊಂತಾರೆ. ಆ ರೆಫರೆನ್ಸ್ ಮೇಲೆ ಇವರೇ ವರದಿನ ಅವರಿಗೆ ಕೊಡಿ ಅಂತ ಕೇಳ್ತಾರೆ. ಪ್ರಣೀತಾ ಪೌಲ್ದು ಒಂದು ರಿಪೋರ್ಟ್ ಬಂತು, ಇನ್ನೊಂದು ಡಾಕ್ಟರ್ ಎಚ್.ಎಸ್. ಸಿಂಗ್ ಅವ್ರದ್ದು ವರದಿ ಬಂತು.
ಆ ಎರಡೂ ವರದಿ ಬಗ್ಗೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ರು KPC ಅವರು. ಯಾಕೆಂದರೆ ಎರಡೂ ರಿಪೋರ್ಟು ಕೂಡ ಇದು ಯಾವುದೇ ಕಾರಣಕ್ಕೂ ಕೂಡ ಶರಾವತಿ ಪಂಪ್ ಪ್ರಾಜೆಕ್ಟಿಗೆ ಅವಕಾಶ ಆಗಕೂಡ್ದು ಅಂತ ಅವ್ರು ಬರೆದಿದ್ದಕ್ಕೋಸ್ಕರ ಆ ರಿಪೋರ್ಟನ್ನೇ ಮೆನ್ಷನ್ ಮಾಡಲಿಲ್ಲ KPCನವರು. ಇದ್ದಕ್ಕಿದ್ದಂಗೆ ಜಾರ್ಜ್ ಅವರ ಪ್ರೇರಣೆಯಿಂದ KPCನವರು ಈ ಕುತಂತ್ರವನ್ನು ಮಾಡಿ ಇದ್ಯಾವುದೋ ಒಂದು ನಿಯಾಜ್ ಅನ್ನಂಥ ಒಂದು ಡೂಪ್ಲಿಕೇಟ್ ಸಂಸ್ಥೆ ಏನಿದೆ ಇದ್ರ ದುರುಪಯೋಗ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಏನು ಅಭಿಪ್ರಾಯ ಬಂದಂತು, ನಿಯಾಜ್ ಸಂಸ್ಥೆ ಇವತ್ತಾಗಲೇ ಬಹಳ ಒಳ್ಳೆ ವರದಿ ಕೊಟ್ಬಿಟ್ಟಿದೆ, ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನ ಮಾಡೋದಕ್ಕೆ ಓಕೆ ಆಗ್ತಾ ಇದೆ ಅನ್ನೋಂಥ ಒಂದು ಅಭಿಪ್ರಾಯ ಬರೋ ರೀತಿಯಲ್ಲಿ KPCನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾರ್ಜ್ ಅಂತೂ ನೇರವಾಗಿ ಮಾಡೋಂಥ ಪ್ರಯತ್ನ ಇದು. ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಶ್ರೀಕಾಂತ್ ಅವರು ಹೇಳಿದ್ರು, ಕುಮಾರಸ್ವಾಮಿ ಅವರು ಹೇಳಿದ್ರು, ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗೋದಿಲ್ಲ. ಯಾವ ಕಾರಣಕ್ಕೂ ಕೂಡ ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಇದೆಯಲ್ಲ ಇದನ್ನು ನಾವು ನಡೆಯೋದಕ್ಕೆ ಬಿಡಲ್ಲ. ಎಲ್ಲ ಸಾಧು ಸಂತರಿಗಾಗಲೇ ಸ್ಪಷ್ಟ ಮಾಡಿದ್ದಾರೆ, ಎಲ್ಲ ಪರಿಸರವಾದಿಗಳು ಸ್ಪಷ್ಟ ಮಾಡಿದ್ದಾರೆ. ನಾಗರಿಕರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ KPC ಮುಂದೆ 125 ಬಸ್ಗಳಲ್ಲಿ KPC ಮುಂದೆ ಹೋಗಿ ಧರಣಿ ಮಾಡಿ ಬಂದಿದ್ದೀವಿ. 6,500 ಜನದ ಲೆಕ್ಕಕ್ಕಿಲ್ಲ. ಜೊತೆಗೆ ಈ ನಿಯಾಜ್ ಸಂಸ್ಥೆಗೆ ಯಾರನ್ನ ಬಂದು ಭೇಟಿ ಮಾಡಿದ್ದಾರೆ ಕೇಳಿ ಅವರು, ಎಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಕೇಳಿ ಅವರು. ಹಿಂದೆ 76,000 ಜನ ಇದಕ್ಕೆ ಪ್ರಾಜೆಕ್ಟ್ ಬೇಡ ಅನ್ನೋದನ್ನು ನೇರವಾಗಿ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಪತ್ರ ಬರೆದು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. 76,000 ಜನ. ಈಗಾದರೆ ನಿಯಾಜ್ ಸಂಸ್ಥೆ ಯಾರನ್ನೋ ಭೇಟಿ ಮಾಡಿದೆ, ಯಾರು ಇದನ್ನು ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದಾರೆ? ಜಾರ್ಜ್ ಅವರು ನಿಯಾಜ್ ಅಂತ ಒಂದು ಸಂಸ್ಥೆನ ಬಳಸ್ಕೊಂಡು KPC ಅಧಿಕಾರಿಗಳು ಬಳಸ್ಕೊಂಡು ಇದನ್ನು ಲೂಟಿ ಮಾಡೋಕೆ ಹೊರಟಂಥ ಒಂದು ಪ್ರಾಜೆಕ್ಟ್ ಇದು. ಯಾವ ಕಾರಣಕ್ಕೂ ಈ ಪ್ರಾಜೆಕ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಈ ಮಧ್ಯೆ ಬಹಳ ಆಶ್ಚರ್ಯ ಇನ್ನು SIR ಪ್ರಕ್ರಿಯೆ ಸುಗಮಕ್ಕೆ ರಾಷ್ಟ್ರಭಕ್ತರ ಬಳಗದಿಂದ ಜುಲೈ 16ರಂದು ಬೆಳಗ್ಗೆ 10 ಗಂಟೆಗೆ ನಗರದ SPM ರಸ್ತೆಯಲ್ಲಿ 2ನೇ ಸೇವಾ ಕೇಂದ್ರವನ್ನು ಆರಂಭಿಸಲಾಗುತ್ತೆ. ಈಗಾಗಲೇ ಶಿವಮಂಗಳ ಸಮುದಾಯ ಭವನದಲ್ಲಿ ಮೊದಲನೇ ಸೇವಾ ಕೇಂದ್ರ ಆರಂಭವಾಗಿ ಸಾರ್ವಜನಿಕರಿಂದ ಅಭೂತಪೂರ್ವ ಬೆಂಬಲ ದೊರೆತಾ ಇದೆ. ಕೇವಲ ನಮ್ಮ ಜಿಲ್ಲೆಯವರಷ್ಟೇ ಅಲ್ಲ, ಹೊರಗಿನ ಜಿಲ್ಲೆಯವರು, ನೆರೆಯ ರಾಜ್ಯದವರು ಈ ಸೇವಾ ಕೇಂದ್ರದಿಂದ ಮಾಹಿತಿಯನ್ನು ಪಡೆದು SIR ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಇನ್ನು ಬಸವ ಕೇಂದ್ರದ ಶ್ರೀಗಳು ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ರಾಷ್ಟ್ರಭಕ್ತರ ಬಳಗದ ಅಧ್ಯಕ್ಷರಾದ KC ಈಶ್ವರಪ್ಪ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಪ್ರೈಮರಿ ಮತ್ತೆ ಎಲ್ಲ ಟೀಚರ್ಸ್ಗಳು ಇರ್ಬೋದು, ಅದು ಯಾರ್ಯಾರು BLOಗಳಿದ್ದಾರೆ ಅವರೆಲ್ಲರೂ ಕೂಡ ಬೆಳಗ್ಗಿಂದ ರಾತ್ರಿ 9 ಗಂಟೆ 10 ಗಂಟೆವರೆಗೂ ಕೂಡ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆ ಇಡೀ ತಂಡಕ್ಕೆ ಹೃದಯಪೂರ್ವಕವಂತ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಟ್ರೈನಿಂಗ್ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂತಂದ್ರೆ BLOಗಳಿಗೆ ಮಾಹಿತಿ ಇಲ್ಲ, ಯಾವ ರೀತಿ ಎಲ್ಲೂ ಅವ್ರ ಓಟ್ಗಳಿತ್ತು 2007ರಲ್ಲಿ ಇತ್ತು ಅನ್ನೋಂಥ ಪೂರ್ಣವಾದಂಥ ಮಾಹಿತಿ ಅವ್ರು ಯಾರಿಗೂ ಕೂಡ ಇಲ್ಲ. ಶುಭಮಂಗಲ ಕಲ್ಯಾಣ ಮಂದಿರದಲ್ಲಿ ಈಗಾಗಲೇ ನಮಗೆ ತುಂಬಾ ಸಂತೋಷ, ಸುಮಾರು 4,500 ಮತದಾರರಿಗೆ ತಮ್ಮ 2007ರಲ್ಲಿ ಓಟ್ ಎಲ್ಲಿತ್ತು ಅದರ ಸಂಪೂರ್ಣವಾದಂಥ ಮಾಹಿತಿ ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ನಾನು ತುಂಬ ಸಂತೋಷದಿಂದ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಪ್ರತಿದಿನ ರಾತ್ರಿ 9:30 10 ಗಂಟೆ ಆದ್ರೂ ಕೂಡ ಅಲ್ಲಿ ಜನ ಬಂದು ಹೋಗ್ತಿರೋದು ಅನ್ಕೊಂಡು ಈಗ ನಾಳೆ ಬೆಳಿಗ್ಗೆ ಶುಭಮಂಗಲ ಸೇವಾ ಟ್ರಸ್ಟ್ ಅಲ್ಲಿ ಏನು ಒಂದು ಕಾರ್ಯಕ್ರಮ ಆಗ್ತಿದೆ ಅದನ್ನೇ ಮುಂದುವರ್ಕೊಂಡು ರಾಷ್ಟ್ರಭಕ್ತ ಬಳಗದಿಂದ 2ನೇ ಒಂದು ಮಾಹಿತಿ ಕೇಂದ್ರದ ನಾಳೆ ನಾವು ಒಂದು ಉದ್ಘಾಟನೆ ಮಾಡೋರಿದ್ದೀವಿ. ಅದಕ್ಕೆ ನಮ್ಮೆಲ್ಲರೂ ಕೂಡ ಪೂಜ್ಯರಾದಂಥ ಬಸವ ಮರಳು ಸಿದ್ದೇಶ್ವರ ಸ್ವಾಮಿಗಳು, ಬಸವ ಕೇಂದ್ರ ಮಠ ಶಿವಮೊಗ್ಗ, ಅವರು ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಮಾರಿಗದ್ಗೆ SPM ರಸ್ತೆ ಕೋಟೆ ರೋಡ್ ಭೂಪಾಳ ಶಾಲೆ ಪಕ್ಕ ಅಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ಜೊತೆಗೆ ನಮ್ಮ ನಾಯಕರಾದಂತಹ KC ಈಶ್ವರಪ್ಪನವರ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ನಮ್ಮೆಲ್ಲ ರಾಷ್ಟ್ರಭಕ್ತ ಬಳಗದ ಪ್ರಮುಖರ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ದಯಮಾಡಿ ತಾವೆಲ್ಲರೂ ಕೂಡ ಬಂದು
ಆಂಧ್ರ, ಕೇರಳ ಆ ಭಾಗದ ಮತದಾರರು ಕೂಡ ಇಲ್ಲಿ ಬಂದು ರಿಪೋರ್ಟ್ ತೊಗೊಂಡೋಗ್ತಾ ಇದ್ದಾರೆ ನಮ್ಮ ಹತ್ರ. 2002ರದ್ದು ಬೇರೆ ಬೇರೆ ಜಿಲ್ಲೆ ಅಲ್ಲದೆ ನಾನು ಹೇಳಿದ್ದು ಬೇರೆ ರಾಜ್ಯದಿಂದನೂ ಬರ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಪಾಪ BLOಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಅವರೇನೆ ನಮ್ಮ ಮಾಹಿತಿ ಕೇಂದ್ರಕ್ಕೆ ಮತದಾರರನ್ನು ಕಳಿಸ್ತಾ ಇದ್ದಾರೆ, ಅಲ್ಲೋಗಿ ನಿಮಗೆ ರಿಪೋರ್ಟ್ ಸಿಗುತ್ತೆ ಅಂತ. ಕಾಂತೇಶ್ ಹೇಳ್ದಂಗೆ BLOಗಳಿಗೆ ಸರಿಯಾದ ಒಂದು ಟ್ರೈನಿಂಗ್ ಕೊಟ್ಟಿದ್ದಿದ್ರೆ ತುಂಬ ಅನುಕೂಲ ಆಗ್ತಿತ್ತು. ಹರಾಬರಿನಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾವು ಈಗ ಈ ಮಾಹಿತಿ ಕೇಂದ್ರದ ಜೊತೆಗೆ ಇನ್ನೊಂದು ಮಾಹಿತಿ ಕೇಂದ್ರವನ್ನು SPM ರೋಡಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರು ಇದಕ್ಕೆ ಬರ್ತಾ ಇದ್ದಾರೆ ಪಾಪ ರಾತ್ರಿ 9-9:30 ತನಕನೂ ಬರ್ತಾರೆ. ಯಾಕೆ ಅಂದರೆ 9-9:30 ರಶ್ ಕಮ್ಮಿ ಇರುತ್ತೆ, ಬಂದು ತೊಗೊಂಡೋಗ್ಬಿಡ್ಬೋದು ಅಂತ. ಇಷ್ಟರ ಮಟ್ಟಿಗೆ ಜನಗಳಿಗೆ ಇದರ ಲಾಭ ಆಗ್ತಾ ಇದೆ. ಇದರ ಪೂರ್ಣ ಲಾಭವನ್ನು ನಾಳೆ ಆರಂಭ ಆಗ್ತಾರಂತ 2ನೇ ಮಾಹಿತಿ ಕೇಂದ್ರದನ್ನು ಕೂಡ ಲಾಭ ಮಾಡ್ಕೋಬೇಕು ಅಂತೇಳಿ